ಸಂತಾನಹರಣ ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರು ಎಡವಟ್ಟು ಮಾಡಿದ್ದಾರೆ ಅನ್ನುವಂತ ಆರೋಪ. ಸಂತಾನಹರಣ ಚಿಕಿತ್ಸೆ ವೇಳೆ ಕರುಳಿಗೆ ತಗುಲಿದ ಆರೋಪ. ಮಹಿಳೆ ಗಂಭೀರವಾದಂತ ಗಾಯ ಆಗಲಾಗಿದ್ದು ಇನ್ಫೆಕ್ಷನ್ ಹೆಚ್ಚಾಗಿ ನರಳಾಡ್ಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ. ಜನವರಿ 23ರಂದು ನಡೆದಂತ ಘಟನೆ ಆದರೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಶ್ರೀಮಂತ ಹಂಗರಗಿ ಎಂಬುವರ ಪತ್ನಿಯ ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಬೋಳಚಿಕ್ಕಲಕ್ಕಿ ಗ್ರಾಮದ ನಿವಾಸಿ ಇವರು. ಕರುಳಿಗೆ ಕತ್ತರಿ ತಾಗಿರುವ ಹಿನ್ನೆಲೆ ದೇಹದ ವಿವಿಧ ಭಾಗಕ್ಕೆ ನಂಜು ತಗುಲಿಬಿಟ್ಟಿದೆ. 27 ವರ್ಷದ ಕಾಶಿಬಾಯಿ ಹಂಗರಗಿಯ ಪರಿಸ್ಥಿತಿ ಇದೀಗ ಗಂಭೀರವಾಗಿದೆ. ವೈದ್ಯ ಡಾಕ್ಟರ್ ಪ್ರತಿಭಾ ಗುರುಮಠ ವಿರುದ್ಧ ಕುಟುಂಬಸ್ಥರು ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಿಚಾರಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಡಿಸಿ ಬಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದು ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರುಳಿಗೆ ಕತ್ತರಿ ತಾಗಿದೆ. ಇದರಿಂದ ಇನ್ಫೆಕ್ಷನ್ ಆಗಿದೆ, ನಂಜಾಗಿದೆ, ಇಡೀ ದೇಹ ನಂಜಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಇದೀಗ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. 27 ವರ್ಷದ ಕಾಶಿಬಾಯಿ ಹಂಗರಗಿ ಅವರ ಸ್ಥಿತಿ ಇದೀಗ ಗಂಭೀರವಾಗಿದೆಯಂತೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಯ ವೇಳೆ ವೈದ್ಯರು ಈ ಒಂದು ಮಹಾ ಎಡವಟ್ಟನ್ನು ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಸಂತಾನಹರಣ ಚಿಕಿತ್ಸೆ ವೇಳೆ ಕರುಳಿಗೆ ಕತ್ತರಿ ತಗುಲಿರುವಂಥ ಹಿನ್ನೆಲೆಯಲ್ಲಿ ನಂಜು ಆಗ್ಬಿಟ್ಟಿದೆ ದೇಹ. ಇದರಿಂದ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ಫೆಕ್ಷನ್ ಹೆಚ್ಚಾಗಿ ನರಳಾಡ್ತಾ ಇದ್ದಾರೆ. ಆ ವೈದ್ಯರ ವಿರುದ್ಧ ಕ್ರಮ ಆಗಬೇಕು ಮತ್ತು ನಮಗೆ ನ್ಯಾಯ ಬೇಕು ಅಂತ ಇದೀಗ DC ಅವರಿಗೆ ಮನವಿ ಪತ್ರವನ್ನು ನೀಡಲಾಗಿದೆ. ಜನವರಿ 23ಕ್ಕೆ ಈ ಒಂದು ಘಟನೆ ನಡೆದಿದೆ. ಆದರೆ ಈಗ ತಡವಾಗಿ ಒಂದು ಘಟನೆ ಬೆಳಕಿಗೆ ಬಂದಿದೆ. ನೋಡಿ, ಈಗಾಗಲೇ ಬಾಣಂತಿಯರ ಸಾವು ಪ್ರಕರಣ ಇನ್ನೂ ಯಾರೂ ಮರ್ತೇ ಇಲ್ಲ. ಅದಲ್ಲದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕರೆಕ್ಟಾಗಿ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ, ಬೇಕಾಬಿಟ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಹೋಗೋದಕ್ಕೆ ನಮಗೆ ಭಯ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಎಡವಟ್ಟು ಜಮಖಂಡಿಯಲ್ಲಿ ನಡೆದಿರೋದು. ಶಸ್ತ್ರಚಿಕಿತ್ಸೆಯ ವೇಳೆ ಕರಳಿಗೆ ಕತ್ತರಿ ತಾಗಿದೆಯಂತೆ. ಇದರಿಂದ ಇನ್ಫೆಕ್ಷನ್ ಆಗಿದೆ, ಅವರ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಯಾರು ವೈದ್ಯರು ಟ್ರೀಟ್ಮೆಂಟನ್ನು ಕೊಟ್ಟರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಮತ್ತು ನಮಗೆ ನ್ಯಾಯ ಬೇಕು ಅಂತ ಇದೀಗ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಲಾಗಿದೆ, ಸದ್ಯ ಬಾಣಂತಿ ಏನಿದ್ರು ಅಥವಾ ಶಸ್ತ್ರಚಿಕಿತ್ಸೆಯ ನಂತರ ಮಹಿಳೆಯ ಪರಿಸ್ಥಿತಿ ಏನಾಗಿದೆ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕೆ ಅವರ ಕುಟುಂಬಸ್ಥರು ಆಕ್ರೋಶವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಜಮಖಂಡಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಆಗಿದೆ. ಕರಳಿಗೆ ಕತ್ತರಿ ತಾಗಿರುವಂಥ ಹಿನ್ನೆಲೆಯಲ್ಲಿ ದೇಹದ ವಿವಿಧ ಭಾಗಕ್ಕೆ ನಂಜು ತಗುಲಿದೆ. ನಾವು ನಮ್ಮ ಮಿಸ್ಸಸ್ ಅವರಿಗೆ ಟುಬ್ಯಾಕ್ಟಮಿ ಆಪ್ರೇಷನ್ ಮಾಡಿಸ್ಬೇಕಂತೇಳಿ ಜಮಖಂಡಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆವು. ಅವ್ರಿಗೆ ಆಪ್ರೇಷನ್ ಮಾಡೋ ಹೊತ್ನಾಗ ಪ್ರತಿಭಾ ಗುರುಮಠ ಲೇಡಿ ಮೇಡಮ್ ಅವ್ರು ಏನು ಮಾಡ್ಯಾರು, ಅವ್ರ ಕಳ್ಳಿಗೆ ಸೀಸರ್ ಬಡಿಸ್ಯಾರು. ಆ ಸೀಸರ್ ಬಡಿಸಿದ ಅದನ್ನೇನು ನಮ್ಮ ಮುಂದೇನು ಕರೆಕ್ಟಾಗಿ ಏನು ಹೇಳಿಲ್ಲ ಅವರು. ಅದು ಏನು ಹೇಳಾರ್ದಂಗೆ ಅದು ಮುಂದೆ ಇನ್ಫೆಕ್ಷನ್ ಆಗೈತಿ. ಇನ್ಫೆಕ್ಷನ್ ಆಗಿ ಬಾಡಿ ತುಂಬ ಸ್ಪ್ರೆಡ್ ಆಗಿ ಪೇಷಂಟ್ ಫುಲ್ ಸೀರಿಯಸ್ ಕಂಡೀಷನ್ಗೆ ಬಂದೈತಿ. ಸೀರಿಯಸ್ ಕಂಡೀಷನ್ಗೆ ಬರೋಣ ಏನಾದ್ರೆ ನಮ್ಮ ಜವಾಬ್ದಾರಿ ಇಲ್ಲ ಅಂತೇಳಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಜಿಲ್ಲಾಸ್ಪತ್ರೆ ರೆಫರ್ ಮಾಡ್ಯಾರ ಬಾಗಲಕೋಟೆ ಡಿಸ್ಟಿಕ್. ಅಲ್ಲಿ ಹೋಗೋಣ ಅವ್ರು ಏನೈತಿ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿ ಅವರು ನಮ್ಮ ಕೈಲಿ ಆಗೋದಿಲ್ಲ, ಇದು ನಾವು ಇಲ್ಲಿ ಹಿಡಿಯಲ್ಲ ಅಂತೇಳಿ ನಮ್ಮ ಕುಮಾರೇಶ್ವರ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ. ಕುಮಾರೇಶ್ವರದೊಳಗೆ ಏನೈತಿ ಅವರು ನೋಡಿ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿ ಈ ಕಳ್ಳಿ ಕತ್ರಿ ಬಡಿಸ್ಯಾರ ಅಂತೇಳಿ ನಮಗೆ ಹೇಳಿದ್ರು. ಇನ್ಫೆಕ್ಷನ್ ಆಗಿತ್ತು ಪೂರ ಬಾಡಿ ತುಂಬ. ಹೊಳೆ ಅವರೊಂದು ಸಲ ಆಪ್ರೇಷನ್ ಮಾಡಿದ್ರು. ಮುಂದೆ ಆಕಿ ಮಕ್ಕಳ ಆಪರೇಷನ್ಗೆ ಅಂತೇಳಿ ಜಮಖಂಡಿಗೆ ಹೋಗಿದ್ಳು. ಜಮಖಂಡಿಗೆ ಆಪರೇಷನ್ಗೆ ಹೋದಾಗ ಆಕಿ ಆಪರೇಷನ್ ಮಾಡೋ ಕಳ್ಳು ಕಟ್ ಮಾಡ್ಯಾಳ. ಹೊಡೆಮಾಡಿ ಏನೈತಿ ಒಂದು ಅನ್ನದ ನಳಿ ಕಟ್ ಮಾಡಿ ಹಂಗೆ ಬಿಟ್ಟಾಳ. ಹೊಡೆಮಾಡಿ ಆಕಿಗೆ ಆರಾಮ್ ತೆಪ್ಪಾಕತೈತಿ, ದವಾಖಾನೆಗೆ ಹೋಯ್ರಿ ಬ್ಯಾಂಗಿನ ದವಾಖಾನೆಗೆ ಅಂತೇಳಿ ಬಾಗಲಕೋಟೆಗೆ ಬರೆದು ಕೊಟ್ಟಳು. ಬಾಗಲಕೋಟೆ ಸರ್ಕಾರ ದವಾಖಾನೆಗೆ ಹೋಗಿ ಕಿಸಿಂದ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬಿಡ್ದ ಅಲ್ಲಿ ಈಕಿಗೆ ಅನ್ನದ ನರ ಇದು ಕಳ್ಳು ಕಟ್ಟಾಗೈತಿ. ಈಕಿನ ಕೇಳಿ ಇದಕ್ಕೆ ಹೋಯ್ರಿ ಅಂತ ಹೇಳಿದ್ರು ನಮಗೆ ಕುಮಾರೇಶ್ವರಕ್ಕೆ. ನಾವು ಕುಮಾರೇಶ್ವರಕ್ಕೆ ಹೋದ್ ಕೇಳಂಟ್ಲೆ ಈಗಿಗೆ ನಂಜೇರೈತಿ, ಈಗ 74-75 ತಾಸು ಅನ್ಕೋ ಈಗ ಉಳಿಯಂಗಲ್ಲ ಅಂತೇಳಿ ನಮಗೆ ಅವ್ರು ಅಂಜಿಕೆ ಹಾಕತ್ತಿದ್ರು. ಅದಕ್ಕೆ ನಾವು ಹೆಂಗಾರ ಮಾಡಿ ಉಳ್ಕೋರಿ ಅಂತೇಳಿ ಕಿಸಿಂದ ಅವ್ರಿಗೆ ಇದು ಮಾಡಾಕತ್ತಂಟ್ಲೆ ಅವ್ರು ನಾವು ಮಾಡೋದು ಮಾಡ್ತೇವೆ ಮತ್ತು ದೇವ್ರ ಆಟಪ್ಪ ಅಂತಂದ್ರು. ಹ್ಞೂ ಅಂದೇವು. ಆಕಿಗೆ ಹೊರಮಳೆಯಲ್ಲಿ ದವಾಖಾನೆಗೆ ಹಾಕೊಂಡು ಕೂತೇವು. ತಿಂಗಳಗಟ್ಟಲೆ ದವಾಖಾನೆಯಾಗಿದ್ದ ಆಕಿನ ರಿಪೇರಿ ಮಾಡ್ಕೊಂಬಂದೇವು. ಆಕಿ ಡಾಕ್ಟರ್ ತನ ಮಾಡ್ತಾಳು, ಏನು ಮಾಡ್ತಾಳು ಇಲ್ಲ ಆಕಿಗೆ ಗೊತ್ತಾಗಲಿಲ್ಲ, ಏನೋ ತಪ್ಪಿ ಆಗಿತ್ತು.
ಆದ್ರೆ ಮತ್ತೊಬ್ಬರು ಡಾಕ್ಟರ್ ತರಿಸಿ ಅಲ್ಲೇ ಮಾಡ್ಬೇಕಾಗಿತ್ತು ಆಕಿ. ಅಲ್ಲಿ ಮಾಡೋದು ಇಲ್ಲ ಅಂದ್ರೆ ನೀವರೇ ಎಲ್ಲಾರು ಬೇರೆ ಕಡೆ ಒಯ್ಯಿರಿ ಅಂತ ಅವತ್ತ ಹೇಳ್ಬೇಕು. ಇಲ್ಲ ಎಲ್ಲ ಬಿಟ್ಟು ಕಿಸಿಂದ 20 ದಿನ 30 ದಿನ ಗಂಟೆ ಹೋದಿಂದ ಆಕಿ ಗತಿ ಏನಾಗಿರ್ಬೇಕು. ಮತ್ತು ಆಕಿ ಡಾಕ್ಟರ್ ಮಾಡ್ತಾಳಂದ್ರೆ ಆಕಿ ಹೇಳ್ಬೇಕು ನಮಗೆ. ನನ್ನ ಸೇರೋ ತನಕ 4 ದಿನ 5 ದಿನ ಬಿಟ್ಟರೆ ಗತಿ ಏನಾಕತಿ. ಆಕಿಗೆ ಹಿಂಗಾಗಿ ತನ್ನ ಮಕ್ಕಳಿಗಾಗಲಿ ತನ್ನ ಸಂಬಂಧಿಕರಿಗಾಗಲಿ ಆದ್ರೆ ಬಿಡ್ತಿದ್ದಳು ಆಕಿದನ್ನು. ಅದಕ್ಕೆ ಈಗೆಲ್ಲ ಹೋಗಿ ಕಿಸಿನ ನಾವು ಕೇಳಲಿ ಎಲ್ಲ ಹೋಗಿ 10 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಆಕಿನ ತೋರಿಸ್ಕೊಂಡು ಬಂದೆವು. ಇಂಥವು ಎಷ್ಟು ಮಾಡ್ಯಾಳು ಎಷ್ಟಿಲ್ಲೋ ಯಾರಿಗೆ ಗೊತ್ತಾ. ಆಕಿ ಇನ್ಕ್ವೈರಿ ಮಾಡಿ ಕಿಸಿಂದ ಆಕಿ ಇದಕ್ಕೆ ಏನು ಕೊಡ್ತಾಳೋ ಜವಾಬು ಕೊಡ್ಬೇಕು. ಕೆಲಸದಿಂದ ಆಕಿನ ತೆಗೆದು ಹಾಕ್ಬೇಕು. ಆಕಿ ಕೆಲಸ ಇವತ್ತು ಡಾಕ್ಟರ್ತಿ ಮಾಡಕ್ಕೆ ಆಕಿ ಲಾಯಕ್ಕಿಲ್ಲ, ತೆಗೆದು ಬಿಡ್ರಿ ಆಕಿ, ತೆಗಿಸ್ಬಿಡ್ಬೇಕು ಆಕಿನ. ಜೀವನ ಅಳಗಲ್ಲ ಅನ್ಸ್ತಾಳ. ಇದ್ರ ಮೇಲೆ ಒಟ್ಟ ಆಕಿನ ಯಾವಾಗ ಡಾಕ್ಟರ್ ತನ ಮಾಡಬಾರ್ದು. ಆಕಿ ಮಕ್ಕಳ ಆಪರೇಷನ್ ಅಂತೇಳಿ ಜಮಖಂಡಿಗೆ ಹೋಗಿದ್ಳು. ಜಮಖಂಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು. ಈಗ ಆಲ್ರೆಡಿ ನಾವು ಗಮನಿಸಿದ್ದೀವಿ ಬಾಣಂತಿಯರ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ, ಎಡವಟ್ಟುಗಳಾಗಿದೆ. ಸರ್ಕಾರಿ ಹಾಸ್ಪಿಟಲ್ ಅಂತ ಅಂದ್ರೇ ಎಲ್ಲರೂ ಹೆದರ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಮತ್ತು ಎಡವಟ್ಟುಗಳಾಗೋದು, ನಿರ್ಲಕ್ಷ್ಯ ಆಗುವಂಥದ್ದು ಆಗ್ತಾನೆ ಇದೆ. ಈಗೇನು ಇವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ವೈದ್ಯರಾಗಿರ್ಬೋದು, ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಏನು ಹೇಳ್ತಾರೆ ಅಂತ? ನೀತಿ ಖಂಡಿತ ಏನು ಸರ್ಕಾರಿ ತಾಲೂಕಾ ಆಸ್ಪತ್ರೆಯಲ್ಲಿ ಇದು 2ನೇ ಪ್ರಕರಣ ಅಂತಾನೆ ಹೇಳ್ಬೇಕಾಗತ್ತೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಾಗ ಇಂಥ ಪ್ರಕರಣಗಳ ಬೆಳಕಿಗೆ ಬಂದಿರೂ ಕೂಡ ಯಾಕೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಷ್ಟ ಕಡೆ ಎಚ್ಚೆತ್ತುಕೊಳ್ತಿಲ್ಲ ಅನ್ನೋದು ಮುಖ್ಯವಾಗಿರುವಂತಹ ಪ್ರಶ್ನೆ ಆಗತ್ತೆ. ನೀತಿ ಏನು ಸುಮಾರು 1 ತಿಂಗಳ ನಂತರ ಈ ಮಹಿಳೆಯನ್ನ ಆಕಿ 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರ್ಚು ಮಾಡಿ ಆ ಮಹಿಳೆಯನ್ನ ಉಳಿಸ್ಕೊಂಡ್ ಬರ್ಲಿಕ್ಕೆ ತನ್ನ ಪತಿ ಸಾಕಷ್ಟು ಶ್ರಮವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಸುಮಾರು 17 ಲಕ್ಷ ವೆಚ್ಚವನ್ನ ಖರ್ಚು ಮಾಡಿದ್ದೇನೆ, ಇಂಥ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಆಗ್ರಹವನ್ನ ಕೂಡ ಮಾಡಿರುವಂತದ್ದು. ದೂರು ಕೂಡ ದಾಖಲೆ ಮಾಡ್ಲಿಕ್ಕೆ ಅಲ್ಲಿ ಮನವಿಯನ್ನ ಕೂಡ DC ಅವರಿಗೆ ಆಗಿರ್ಬೋದು, ಉಸ್ತುವಾರಿ ಸಚಿವ RV ತಿಮ್ಮಾಪುರ ಆಗಿರ್ಬೋದು, ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೂ ಮತ್ತು CM ಅವರಿಗೂ ಕೂಡ ಇವರು ದೂರನ್ನ ಕೂಡ ಮತ್ತು ಮನವಿಯನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಮುಖ್ಯವಾಗಿ ಇಲ್ಲಿ ಹೇಳ್ತಿರುವಂತದ್ದಂದ್ರೆ ಸುಮಾರು ನಾವು 24ನೇ ತಾರೀಕು ನಾವು ಆಸ್ಪತ್ರೆಗೆ ಹೋಗಿದ್ದೇವೆ. ಏನು ಫೆಬ್ರವರಿ 24ರಂದು ಆಸ್ಪತ್ರೆಗೆ ದಾಖಲು ಮಾಡುವಂತ ಸಂದರ್ಭದಲ್ಲಿ ಆಕೆಯ ಏನು ಮಕ್ಕಳ ಏನು ಶಸ್ತ್ರಚಿಕಿತ್ಸೆಯನ್ನು ಕೊಡುವಲ್ಲಿ ಅಲ್ಲಿ ವೈದ್ಯ ನಿರ್ಲಕ್ಷ್ಯ ಮಾಡಿರುವಂತದ್ದು. ಅಂದ್ರೆ ನರ ಕಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯ ಸೀಸರ್ ಅನ್ನ ಕರಡಿಗೆ ತಾಗಿದ್ದಕ್ಕಾಗಿ ಆಕೆಗೆ ನಂಜು ಏರಿತ್ತು. ಹೀಗಾಗಿ ಅದನ್ನ ಇಲ್ಲಿ 2 ದಿನ ನಂತರ ಅವರು ನಮಗೆ ಹೇಳಿ ಏನಾದ್ರು ಕಳಿಸಿದ್ರೆ ನಮಗೆ ಮುಂಜಾಗ್ರತವಾಗಿ ನಾವು ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಅಲ್ಲಿಯ ಬೇರೆ ಆಸ್ಪತ್ರೆಗೆ ನಾವು ಹೋಗ್ಬೇಕಂತ ಸಂದರ್ಭವನ್ನು ಕೂಡ ಅಲ್ಲಿಯ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಿರುವಂತದ್ದು. ಇದರಲ್ಲಿ ಈ ರೀತಿ 2 ಪ್ರಕರಣ ಅಂದ್ರೆ ಜಮಖಂಡಿಯ ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಅದ್ರಲ್ಲಿ ಮುಧೋಳ ಆಸ್ಪತ್ರೆಯಲ್ಲಿ ಇದೇ ರೀತಿ ಪ್ರಕರಣ ಆದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ರೀತಿ ಅಲ್ಲಿಯ ಏನು DHO ಆಗಿರ್ಬೋದು, ಇಲ್ಲಿಯ ಮುಖ್ಯ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಆಗಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಈ ಹಿಂದೆ ಕೂಡ ಸಾಕಷ್ಟು ಮೈತ್ರಿ ಅನ್ನಂತ ಮಹಿಳೆಯನ್ನ ರಾತ್ರಿ ಆಸ್ಪತ್ರೆಗೆ ಕರೆಗೊಂಡು ಹೋದಂತ ಸಂದರ್ಭದಲ್ಲಿ ಯಾವುದೇ ಚಿಕಿತ್ಸೆ ಕೊಡೋದಲ್ಲ, ಅದನ್ನು ಕೂಡ ದೂರ ದಾಖಲಾದ್ರೂ ಇವತ್ತಿನವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ ಅಂತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಸಾಕಷ್ಟು ದೂರ ದಾಖಲಾಗಿ ಬೆಳಗಾವಿ ಆಸ್ಪತ್ರೆಗೆ ಶಿಫಾರಸು ಮಾಡಿರ್ತಕ್ಕಂತ ಅಲ್ಲಿ 4 ತಾಸು ಶಸ್ತ್ರಚಿಕಿತ್ಸೆ ಮಾಡಿ ಸುಮಾರು 17 ಲಕ್ಷ ವೆಚ್ಚವನ್ನು ಖರ್ಚು ಮಾಡಿ ಕೂಡ ಕರ್ಕೊಂಡ್ ಬಂದ್ರು ಕೂಡ ಇಲ್ಲಿವರೆಗೂ ಆ ಬೆಳಗಾವಿ KLE ಆಸ್ಪತ್ರೆಯಲ್ಲಿ MLC ಮಾಡಿ ಅವರ ಮೇಲೆ ದೂರು ದಾಖಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯ ಕುಟುಂಬಸ್ಥರು ದೂರು ದಾಖಲು ಮಾಡೋಕೆ ಸಂದರ್ಭದಲ್ಲಿ ಜಮಖಂಡಿಯ ಒಂದು ಪೊಲೀಸ್ ಠಾಣೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ದೂರು ದಾಖಲು ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಇಲ್ಲಿಯ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಗೆ ನೀವು ದೂರು ದಾಖಲು ಮಾಡಿದ ನಂತರ ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಕ್ರಮ ಆಗತ್ತೆ ಅವಾಗ ನಾವು ದೂರು ದಾಖಲು ಮಾಡಿಕೊಳ್ತೀವಿ ಅಂತಕ್ಕಂತ ಪೊಲೀಸರು ಒಂದ್ ಕಡೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಎಲ್ಲೇ ಒಂದ್ ಕಡೆ ಈ ತಾಲೂಕು ಆಸ್ಪತ್ರೆಯಲ್ಲಿ ದಿನನಿತ್ಯ ಅಲ್ಲಿ ಬಡ ರೋಗಿಗಳು ಇಲ್ಲಿ ಆಸ್ಪತ್ರೆಗೆ ಬರೋದ್ರಿಂದಾಗಿ ಅವರಿಗೆ ಯಾವ ರೀತಿ ಕ್ರಮ ಆಗತ್ತೆ ಅನ್ನೋದು ಇಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ಹಿಂದೆ 2 ದಿನಗಳ ಹಿಂದೆ ಕೂಡ 9 ತಿಂಗಳ ಬಾಣಂತಿಯ ಸಂದರ್ಭದ ಏನು ಜಮಖಂಡಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೂ ಇದೇ ರೀತಿ ಘಟನೆ ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ನೀತಿ ಓಕೆ, ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಆ ಮಹಿಳೆಗೆ ಪತಿಯಾದಂಥ ಶ್ರೀಮಂತ ಹಂಗರಿಗೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀಮಂತ ಹಂಗರಿಗೆ ಅವರೇ. ಹೇಳಿ ಮೇಡಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹೇಗಿದ್ದಾರೆ ಈಗ ನಿಮ್ಮ ಮನೆಯವರು? ಈಗ ಆಕ್ಚುಲಿ ಜೀವಕ್ಕೇನು ಅಪಾಯ ಇಲ್ಲ ಮೇಡಮ್. ಆದ್ರೆ ಅಡ್ಡಾಡಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಮಾತಾಡಕ್ಕಾಗಲ್ಲ ಇನ್ನು. ಓಕೆ ಅಂದ್ರೆ ಇನ್ನು ಅಟ್ಟ ಹೇಳ್ಕೊಳಂಗ್ ಕ್ಯೂರ್ ಆಗಿಲ್ಲ ಮೇಡಮ್.
ಓಕೆ, ಅಂದರೆ ಮಾತಾಡೋದಕ್ಕೆಲ್ಲ ಕಷ್ಟ ಆಗ್ತಾಯಿದೆ. ಓಡಾಡ್ತಾ ಇದ್ದಾರಾ? ಈ ಓಡಾಡ್ತಾ ಇಲ್ಲ ಮೇಡಮ್, ಎದ್ದು ಅಡ್ಡಾಡೋದಕ್ಕೆ ಕಷ್ಟ ಆಗ್ತಿದೆ, ಎಲ್ಲಿ ಓಡಾಡ್ತಾರೆ. ಏನು ಹೇಳಿದ್ರು ಡಾಕ್ಟ್ರು? ನಿಮಗೆ ಹೆಂಗೆ ಗೊತ್ತಾಯಿತು ಈ ಥರ ಇನ್ಫೆಕ್ಷನ್ ಆಗಿದೆ ಅನ್ನೋದು ಹೆಂಗೆ ಗೊತ್ತಾಯಿತು? ಅದು ನಮ್ಗೆ ಕುಮಾರೇಶ್ವರ್ ಹಾಸ್ಪಿಟಲ್ಗೆ ಹೋಗಿಂತ್ರನ ಗೊತ್ತಾಗೈತೆ ಮೇಡಮ್. ಅವರು ಆಪರೇಷನ್ ಮೊದಲು ಸ್ಕ್ಯಾನಿಂಗ್ ಮಾಡಿದ್ರು ಮೇಡಮ್. ಹ್ಞೂ ಸ್ಕ್ಯಾನಿಂಗ್ ಒಳಗೆ ಇನ್ಫೆಕ್ಷನ್ ಆಗೈತೆ ಅಂತ ಹೇಳಿದ್ರು. ಆಪರೇಷನ್ ಮಾಡೋ ಹೊತ್ನ್ಯಾಗ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಮೇಡಮ್. ಹ್ಞೂ 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 ಅವ್ರು ವಿಡಿಯೋದಲ್ಲಿ ತೋರಿಸಿದ್ದಾರೆ ಅವರು ಡಾಕ್ಟ್ರು. ಹ್ಞೂ ಹಿಂಗ ಕರಳಿಗೆ ಸೀಸರ್ ಬಡಿಸ್ಯಾರು, ಅದು ಕಟ್ ಆಗೈತೆ, ಬೇಷ ಕಟ್ ಆಗೈತೆ ಮೇಡಮ್. ಅದು ಹ್ಞೂ 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 ಅರ್ಧಕ್ಕಿಂತ ಹೆಚ್ಚು ಕರಳು ಕಟ್ ಆಗಿದೆ. ಹ್ಞೂ ಚಿಕ್ಕಟ್ ಅವ್ರೇನು ಸರ್ಜರಿ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು, ಅವರೆಲ್ಲ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು ಕುಮಾರೇಶ್ವರ್ ಹಾಸ್ಪಿಟಲ್ ಒಳಗ. ಓಕೆ. ಆದ್ರೆ ಮುಂದೆ ಬಂದಂಗ ಏನೈತಿ, ಅದು ಅವ್ರು ಕೊಟ್ಟ ಮೆಡಿಸಿನ್ ಬಾಡಿ ರೆಸ್ಪಾಂಡ್ ಮಾಡ್ಲಿಲ್ಲ, ರಿಯಾಕ್ಟ್ ಮಾಡ್ಲಾರ ಸಲಾಗಿ ಅವ್ರೇನೈತಿ ಬೇರೆ ಕಡೆ ಒಯ್ದ್ರಿ ಅನ್ನೋ ಮಾತು ಮಾತಾಡಿದ್ರು ನಮಗ. ಹ್ಞೂ ನಾವು ಹಂಗಂದ್ರೆ ನೀವು ಎಲ್ಲಿ ರೆಕಮೆಂಡ್ ಮಾಡ್ತೀರಿ ಮಾಡ್ರಿ, ಅಲ್ಲೇ ಒಯ್ತೀವಿ ಅಂದೇವು ನಾವು. ನಾನು ಬೆಳಗಾವಿ KL ಹಾಸ್ಪಿಟಲ್ ರೆಕಮೆಂಡ್ ಮಾಡಿ ಅವ್ರಿಗೆ ಕಳಿಸಿದ್ರು ಮೇಡಮ್. ಅಲ್ಲಿ ಡಾಕ್ಟರ್ ಕಪಿಲ್ ದೇವ್ ಅನ್ನೋರು ಏನೈತಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟು ಗುಣಮುಖರಾಗಿ ಮಾಡ್ಯಾರ ಮೇಡಮ್. ಓಕೆ, ಅಂದರೆ ಈಗ ನೀವು ಆ ವೈದ್ಯ ವಿರುದ್ಧ ಏನಾದರೂ ದೂರು ಕೊಟ್ಟಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು. ನೀವು DC ಅವರಿಗೂ ಒಂದು ಮನವಿ ಮಾಡ್ಕೊಂಡಿದ್ದೀರಾ. ಸೊ ಏನಾದರೂ ಆ್ಯಕ್ಷನ್ ತಗೊಂಡಿದ್ದೀರಾ ಇಲ್ಲಿವರೆಗೂ ಹೋಗಲಿ, ಅಥವಾ ನಿಮಗೆ ಟ್ರೀಟ್ಮೆಂಟಿಗೆಲ್ಲ ಜಾಸ್ತಿ ಖರ್ಚಾಗತ್ತೆ ಅದನ್ನು ನಾವು ವಹಿಸ್ಕೊಳ್ತೀವಿ ಅಂತ ಹೇಳಿರೋದು, ಅಥವಾ ಟ್ರೀಟ್ಮೆಂಟಿಗೆ ಏನಾದ್ರು ಹೆಲ್ಪ್ ಮಾಡಿರೋದು, ಈ ಥರನಾದರೂ ಏನಾದರೂ ಹೇಳಿದಾರಾ? ಯಾರು ಏನು ರೆಸ್ಪಾಂಡ್ ಮಾಡಿಲ್ಲ ಮೇಡಮ್ ನಮಗೆ. ನಾವು DH ಅವ್ರಿಗೂ ಕಂಪ್ಲೇಂಟ್ ಮಾಡಿದೆವು, DC ಅವ್ರಿಗೂ ಕಂಪ್ಲೇಂಟ್ ಮಾಡಿದೆವು, TH ಅವ್ರಿಗೂ ಕಂಪ್ಲೇಂಟ್ ಮಾಡಿದೆವು, CM ಅವ್ರಿಗೂ ಕಂಪ್ಲೇಂಟ್ ಮಾಡಿದೆವು ಜಮಖಂಡಿ ಹಾಸ್ಪಿಟಲ್ ಒಳಗೆ. ಆದ್ರೆ ನಮಗೆ ಇನ್ನೂ ತನಕ ಆದ್ರೂ ಯಾವುದೇ ಏನು ಹೇಳಿಲ್ಲ ಮೇಡಮ್. ಈಗ ಎಷ್ಟು ತಿಂಗಳ ಹಿಂದೆ ಆಪ್ರೇಷನ್ ಆಗಿದ್ದು? ಅಂದರೆ ನಿಮಗೆ ಎಷ್ಟು ಜನ ಮಕ್ಕಳು ಇದ್ದಾರೆ? ಎಷ್ಟು ತಿಂಗಳ ಹಿಂದೆ ಆಪ್ರೇಷನ್ ಆಗಿದ್ದು? ನಮಗೆ 2 ಜನ ಅವಳಿ ಗಂಡು ಮಕ್ಕಳು ಇದ್ದಾವೆ ಮೇಡಮ್. ಅವಳಿ, ಓಕೆ ಓಕೆ ಓಕೆ. ಒಂದು ಹೆಣ್ಣು ಇದೆ, ಒಂದು ಹೆಣ್ಣು ಮಗು ಇದೆ 4 ವರ್ಷದ್ದು. ಹಾಂ ಹಾಂ 2 ವರ್ಷದ 2 ಅವಳಿ ಗಂಡು ಮಕ್ಕಳಿದ್ದಾರೆ. ಓಕೆ ಓಕೆ. ಹೌದು, ಜನವರಿ 24ನೇ ತಾರೀಕು ಮೇಡಮ್ ಅದು ಆಪರೇಷನ್ ಆಗಿದ್ದು. ಜನವರಿ ಆಗಿದ್ದು. ಇಲ್ಲಿವರೆಗೂ ನಿಮಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ? ಇನ್ನೂ ಇಲ್ಲ ಮೇಡಮ್. ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅನ್ನೋದು ನಮಗೆ ಇನ್ನೂ ತನಕ ಅರ್ಥ ಆಯ್ತಾ ಇಲ್ಲ. ಒಂದು ಸೆಕೆಂಡ್ ಹಾಗೇ ಇರಿ. ಈ ಬಗ್ಗೆ ಮಾತನಾಡೋಕ್ಕೆ THO ಗೈಬು ಸಾಬ ಗಲಗಲಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಗೈಬು ಸಾಬ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಹೇಳಿ ಮೇಡಮ್, ಹೇಳಿ. ಸರ್, ಒಂದು ಕೇಸ್ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು. ಕಾಶಿಬಾಗಿ ಹಂಗರಗಿ ಅವರ ಕೇಸು ಬಂದಿದೆ, ನಿಮ್ಮ ಗಮನಕ್ಕೆ ಬಂದಿದೆ? ಬಂದಿದೆ. ಸರ್, ಅದು ಏನು ಸರ್ ಕತೆ ಅದು? ಅದು ಏನಿಲ್ಲ, ಗರ್ಭಿಣಿ ಯಾವ್ದೋ ಆಗಿತ್ತು, ಇದು ಟ್ಯುಬ್ಯಾಕ್ಟಮಿ ಕೇಸ್ ಮೇಡಮ್. ಅದು ಓಕೆ, ಟ್ಯುಬ್ಯಾಕ್ಟಮಿ ಕೇಸ್ ಮಾಡಿದ್ದಾರೆ. ಮಾಡಿದ ಮೇಲೆ ಅದು ರೆಫರ್ ಮಾಡಿದಾರಂತ ಅಲ್ಲಿ ಡಾಕ್ಟರ್ಸ್. ಅವ್ರಿಗೇನೋ ನೈಟ್ ಚೆಸ್ಟ್ ಪೇನ್ ಬಂದಿದೆ ಅಂತ. ಅದಾದ್ಮೇಲೆ ಅವರು ಮುಂದೆ ರೆಫರ್ ಮಾಡಿದಾರೆ ಅದಕ್ಕೆ. ರೆಫರ್ ಮಾಡಿದ್ಮೇಲೆ ಮುಂದೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗಿದೆ, ಅಲ್ಲಿಂದ ಕುಮಾರೇಶ್ವರ, ಆಮೇಲೆ ಅಲ್ಲಿಂದ ಇದಕ್ಕೆ ಹೋಗಿದೆ KL ಬೆಳಗಾಂಗೆ. ಸರ್, ಮಿಸ್ಟೇಕ್ ಯಾರ ಕಡೆಯಿಂದ? ಸಮಸ್ಯೆ ಹೇಗಾಯ್ತು? ಮಿಸ್ಟೇಕ್ ಈಗ ಅದು ಇದನ್ನ ಮಾಡ್ಬೇಕು ಮೇಡಮ್, ಅದನ್ನ ಎಲ್ಲ ವರದಿ ವಿಚಾರಣೆ ಮಾಡ್ಬೇಕಲ್ಲ. ಅದು ಇನ್ನು ಅಂದ್ರೆ ಅಲ್ಲಿ ಅವ್ರು ಹೇಳೋ ಪ್ರಕಾರ ಡಾಕ್ಟರ್ಸ್ ನಾವು ಟ್ಯುಬ್ಯಾಕ್ಟಮಿ ಮಾಡಿದೀವಿ, ಅವ್ರಿಗೆ ಮೊದಲೇ ಏನ್ ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ ಅಂತಾರೆ. ಈಗ ಅದು ಇಂಟೆಸ್ಟೈನ್ ಏನಾದ್ರು ಇದನ್ನಾಗಿದೆಯೋ ಅದು ನೋಡ್ಬೇಕು. ಅದು ಈಗ ಡಯಾಗ್ನೋಸ್ ಏನಾಗಿದೆ ಅಂತ ಹೇಳಿ ನಮಗೆ ಅಲ್ಲಿಂದ ವರದಿ ನಾನು ತರಿಸ್ಕೊಡ್ರಿ ಅಂತ ಅವ್ರು CM ಅವ್ರಿಗೆ ಹೇಳಿದೀನಿ. ಅವರು CM ಅವ್ರಾದ್ರೂ ವರದಿ ತರಿಸಿದ್ಮೇಲೆ ಅದು ಗೊತ್ತಾಗುತ್ತೆ. ವರದಿ ನಿಮ್ ಕೈ ಸೇರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್, ಒಂದು ಅಂದಾಜು? ಅಲ್ಲ, ಬರುತ್ತೆ ಮೇಡಮ್. ಅವ್ರಿಗೆ ನಾನು ಈಗ ಇನ್ಸ್ಟ್ರಕ್ಟ್ ಮಾಡಿದೀನಿ ಆಲ್ರೆಡಿ. ಅದು ಅವ್ರ ಡಾಕ್ಟರ್ಗೆ ಅಲ್ಲಿ CM ಇದಾರೆ, ಮುಖ್ಯ ವೈದ್ಯಾಧಿಕಾರಿ ವಸಂತ ಮುದಿಗೌಡ್ರ ಅಂತ. ಅವ್ರಿಗೆ ಹೇಳಿದೀವಿ ನಾವು ಅವಾಗಲೇ ಆದ್ಮೇಲೆನೆ ಅದನ್ನೆಲ್ಲ ವರದಿ ತರಿಸ್ಕೊಳ್ಳಿ ಅಂತ. ಅವ್ರಿಗೆ ವರದಿ ಬಂದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡಿಸ್ತೀನಿ ನಾನು. ಅದೇ ವರದಿ ತರಿಸ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅಂತ ಕೇಳ್ತಾ ಇದ್ದೀನಿ ಸರ್ ನಾನು. ಈಗ ಅದು ಡಿಸ್ಚಾರ್ಜ್ ಆಗಿದೆ ಅಂತ ನೋಡ್ತೀವಿ ಮೇಡಮ್. ಅದನ್ನ ಈಗ ಡಿಸ್ಚಾರ್ಜ್ ಬಗ್ಗೆ ಐಡಿಯಾ ಇಲ್ಲ ಸರ್. ಡಿಸ್ಚಾರ್ಜ್ ಆಗಿದೆಯೋ ಆಗಿಲ್ವೋ, ವರದಿಲಿ ಏನಿದೆ, ಅವ್ರ ಹೆಲ್ತ್ ಕಂಡೀಷನ್ ಏನಿದೆ? ವರದಿ ಬಗ್ಗೆ ಇಲ್ಲ ನಮ್ಗೆ. ಅಲ್ಲಿ ಬಂದಿದ್ಮೇಲೆ ಕೇಸು ಬಾಗಲಕೋಟೆಯಿಂದ ರೆಫರ್ ಆಗಿದೆ ಅಂತ ಗೊತ್ತು ನನಗೆ. ಆದ್ರೆ ಅಲ್ಲಿಂದ KLಗೆ ಬಂದು ಅಡ್ಮಿಟ್ ಆಗಿದ್ದು ಗೊತ್ತಿತ್ತು ನನಗೆ ಅಷ್ಟೇ, ಅಲ್ಲಿ ತನಕ ಗೊತ್ತಿದೆ. ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ದು ಗೊತ್ತಿಲ್ಲ ಸರ್. ಈಗ ಅವ್ರಿಗೆ ತೀರಾ ಸಮಸ್ಯೆ ಆಗಿದೆ, ಎದ್ದು ಓಡಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ಆಪರೇಷನ್ ಮಾಡೋ ಟೈಮ್ನಲ್ಲಿ ಸಿಸರ್ ಆಗಿದೆ, ಅದರಿಂದ ಇನ್ಫೆಕ್ಷನ್ ಆಗಿದೆ, ಹೋಲ್ ಬಾಡಿ ನಂಜಾಗಿದೆ ಅನ್ನೋದು ವರದಿಲಿ ಇದೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ ಸರ್.
ಓಕೆ. ಸರ್ ಅದು ನಿಮ್ ಗಮನಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ, ನೀವು ಇನ್ನೂ ನನ್ನ ಅವ್ರ ವರದಿ ಯಾರು ತಂದು ನನ್ ಕಡೆ ತೋರಿಸಿಲ್ಲ. ಮೋಸ್ಟ್ಲಿ ಅವರು CM ಅವ್ರ ಕಡೆ ತೋರಿಸಿರ್ಬೇಕು. ಒಂದ್ ಸೆಕೆಂಡ್ ಸರ್, ಅವ್ರ ಹಸ್ಬೆಂಡ್ ಒಂದ್ ಸೆಕೆಂಡ್, ಅವ್ರ ಹಸ್ಬೆಂಡ್ ಫೋನ್ ಸಂಪರ್ಕದಲ್ಲೇ ಇದ್ದಾರೆ. ನೀವು ಇವ್ರಿಗೆ ವರದಿ ಕೊಟ್ಟಿರ್ಲಿಲ್ವಾ? ಯಾರ ಕೈಗೆ ವರದಿ ಕೊಟ್ಟಿದ್ರಿ? ಎಷ್ಟು ತಿಂಗಳಾಗಿದೆ, ಎಷ್ಟು ದಿನ ಆಗಿದೆ ವರದಿ ಕೊಟ್ಟು? ಶ್ರೀಮಂತ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಅವ್ರ ಕರೆ ಕಟ್ಟಾಗಿದೆ ಸರ್. ವರದಿ ಕೊಟ್ಟು ಸುಮಾರು 1 ತಿಂಗಳಾಗಿದೆ ಸರ್. ವರದಿ ಕೊಟ್ಟಿಲ್ಲ ಮೇಡಮ್, ನನ್ನ ಹತ್ರ ಬಂದಿರಲ್ಲ. ಅದು ಬಂದ್ರೆ ಅದು CM ಅವ್ರ ಹತ್ರ ಬರುತ್ತೆ. ಸರಿ ಸರ್, ಅಲ್ಲಿಂದ ನಿಮ್ ಹತ್ರ ರೀಚ್ ಆಗೋದಕ್ಕೆ ಅದನ್ನೇ ಸರ್ ನನ್ನ ಕಡೆ ಬಂದಿಲ್ಲ ಮೇಡಮ್, ಅವ್ರು ನನಗೆ ಕಳಿಸಿಲ್ಲ. ಕರೆಕ್ಟ್ ಸರ್. ನಿಮ್ಮ ಹತ್ರ ರೀಚ್ ಆಗೋದಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ಅವ್ರು ಕಳಿಸಿದ್ರೆ ಬರುತ್ತೆ, 1-2 ಡೇಸ್ ಒಳಗೆ ಬರುತ್ತೆ. ಅಂದ್ರೆ ಈಗ ತಪ್ಪು ಯಾರ್ದು? ನಿಮ್ಮ CM ಅವ್ರದ್ದು ತಪ್ಪು ಅಂತನೋ ಅಥವಾ ಈ ಮಹಿಳೆಯ ಕಡೆಯವ್ರದ್ದು ತಪ್ಪು ಅಂತನೋ? ಯಾರು ತಪ್ಪು ಅಂತ ಸರ್ ನಿಮ್ ಕೈ? ತಪ್ಪು ಗೊತ್ತಿಲ್ಲ ಮೇಡಮ್. ಈಗ ನನಗೆ ರಿಪೋರ್ಟ್ ಅವ್ರ ಕಡೆ ಬಂದಿದ್ರೆ ಅವ್ರು ನನ್ಗೆ ಕಳಿಸಿದ್ರೆ ನನಗೆ ಗೊತ್ತಾಗತ್ತೆ. ಈಗ ಅವ್ರ ಕಡೆ ರಿಪೋರ್ಟ್ ಬಂದಿದೆ ಇಲ್ಲೋ ನಾನೀಗ ಅವ್ರಿಗೆ ಕೇಳ್ತೀನಿ. ಬೇಕಾದ್ರೆ ನಾನು ಕೇಳಿದಾಗ, ನಾನು 8 ದಿವಸ ಹಿಂದೆ ಅದು ಒಂದು ನನಗೆ ಇದನ್ನ ಬಂದಾಗ ನಾನು ಕೇಳಿದ್ದೆ ಅವ್ರಿಗೆ, ಓಕೆ ಸರ್ ಇನ್ನೂ ವರದಿ ಬಂದಿಲ್ಲ, ಅದು ಬಂದ್ಮ್ಯಾಗ ನಾವು ಅದನ್ನ ಇದನ್ನ ಮಾಡಿ ಹೇಳ್ತೀನಿ ಅಂತ ಅಂದಿದ್ರು ನನಗೆ. 8 ದಿನದ ಹಿಂದೆ ನನಗೆ ವರದಿ ಬಂದಿಲ್ಲ. 8 ದಿನದ ಹಿಂದೆ ನೀವು ಕೇಳಿದಾಗ ವರದಿ ಬಂದಿಲ್ಲ ಅಂತ ಹೇಳಿದ್ರಾ? ಹಾ ಸರ್, ಈಗ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ, ಈ ತರದೊಂದು ಇಶ್ಯೂ ಇದೆ, ಹಿಂಗೊಂದು ವರದಿ ಬಂದಿದೆ ಅಂತ. ನೀವ್ ಹೇಳ್ತಾ ಇದ್ದೀರಾ ನನಗೆ ಬಂದೇ ಇಲ್ಲ, ಬಂದ್ಮೇಲೆ ನಾನು ನೋಡ್ಕೊಳ್ತೀನಿ ಅಂತ ಅಲ್ವಾ? ಬಟ್ ಸರ್, ನಮ್ದೊಂದು ಕಳಕಳಿ ಇದೆ ಸರ್ TV5 ಕಡೆಯಿಂದ. ಸ್ವಲ್ಪ ಒಂಚೂರು ಋತುವರ್ಜಿ ವಹಿಸಿ ಸರ್. ಯಾಕಂದ್ರೆ ತುಂಬಾ ಸಮಸ್ಯೆಲಿದ್ದಾರೆ. ಅವ್ರಿಗೆ 3 ಜನ ಮಕ್ಳು ಇದ್ದಾರೆ. ಆ ತಾಯಿಗೆ ನಡೆಯೋಕ್ಕೂ ಆಗ್ತಿಲ್ಲ, ಮಾತಾಡೋಕ್ಕೂ ಆಗ್ತಾ ಇಲ್ಲ. ಈ ವರದಿ ನಿಮ್ ಕೈಗೆ ತುಂಬಾ ಪ್ರಾಮಾಣಿಕವಾಗಿ ಸೇರೋದಾಗಿದ್ರೆ ಇಷ್ಟು ದಿನ ಬೇಕಿತ್ತು ಅಂತ ನನಗೆ ಅನಿಸ್ತಾ ಇಲ್ಲ ಸರ್. ಯಾಕಂದ್ರೆ ಇದು ಮನುಷ್ಯರ ಜೀವದ ಪ್ರಶ್ನೆ ಅಲ್ವಾ ಸರ್? ಸ್ವಲ್ಪ ಚೆಲ್ಲಾಟ ಆಡ್ಬಿಟ್ವಿ ಅಂತಂದ್ರೆ, ನೆಗ್ಲೆಕ್ಟ್ ಮಾಡ್ಬಿಟ್ವಿ ಅಂತಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಇಲ್ಲಿ ಒಳಗಡೆ ಡಿಸ್ಚಾರ್ಜ್ ಆಗ್ಬೇಕು, ಅದು ಆದ್ಮೇಲೆ ಇವ್ರು ವರದಿ ತಂದು ಕೊಡ್ಬೇಕು. ನಾನು ಆಲ್ರೆಡಿ 2 ಸಲ ಕೇಳಿದೀನಿ ಲಾಸ್ಟ್ ವೀಕ್ ಅವರಿಗೆ, ವರದಿ ಬಂದಿದ್ರೆ ನನಗೆ ಕಳಿಸಿ ಅಂತ. ಸರ್ ಒಂದ್ ಸೆಕೆಂಡ್, ಅವ್ರ ಹಸ್ಬೆಂಡ್ ಫೋನ್ ಸಂಪರ್ಕಕ್ಕೆ ಮತ್ತೆ ಬಂದಿದ್ದಾರೆ. ಶ್ರೀಮಂತ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ದೀರಾ? ಈಗ ಗೈಬು ಸಾಬ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. THO ನೀವು ಅವ್ರನ್ನ ಮೀಟ್ ಮಾಡಿದ್ರಾ? ಅವ್ರ ಜೊತೆಗೆ ಮಾತಾಡಿದ್ರ? ಅವ್ರು ಹೇಳ್ತಿದ್ದಾರೆ ನನಗೆ ವರದಿನೇ ನನ್ನ ಕೈ ಸೇರಿಲ್ಲ ಅಂತ ಹೇಳ್ತಿದ್ದಾರೆ. THO ಅವ್ರು ಕಂಪ್ಲೇಂಟ್ ಮಾಡಿದೆ ಮೇಡಮ್. ಅದ್ರ ಪ್ರತಿ ನಿಮ್ಗೆ ಹಾಕಂದ್ರೆ ಹಾಕ್ತಾನೆ ಅಂತೇಳಿ ಎಲ್ಲ ಪ್ರೂಫ್ ಐತಿ. ಇವ್ರು ಹಿಂಗ ಈ ತರ ಮಾಡ್ತಾರತ್ತೆ. ಕೇಳಿ, ನನಗೆ ಬರೀ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ವರದಿ ಹೇಳ್ತಾ ಇದ್ದೀನಿ ನಾನು. ಅದು ರಿಪೋರ್ಟ್ಸ್ ಅವ್ರದ್ದು ಏನ್ ರಿಪೋರ್ಟ್ಸ್ ಇದೆ ಅದನ್ನ ಹಚ್ಚಿಲ್ಲಲ್ಲ ನೀವು. ಅದಕ್ಕೆ ನನಗೆ ಬರೀ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ನಾನು ಅದನ್ನ DHO ಅವ್ರಿಗೆ CM ಅವ್ರಿಗೆ ಕಳಿಸಿದ್ದೀನಿ. ನಾವು ತನಿಖೆ ನಡೆಸ್ಬೇಕಲ್ರಿ ನೀವು? ಅರೆ ನಾನ್ ಕಳಿಸಿದ್ದೀನಿ, ಆದ್ರೆ ನನಗೆ ರಿಪೋರ್ಟ್ ವರದಿ ಹೇಳ್ತಾ ಇದ್ದೀನಿ ನಾನು. ಏನಾಗಿದೆ ಅಂತ ನನಗೆ ವರದಿನೂ ಕೊಟ್ಟಿಲ್ಲಲ್ಲ. 1 ತಿಂಗಳಾಗೈತಂದ್ರೆ ನೀವ್ ಏನೇ ತನಿಖೆ ನಡೆಸುದಿಲ್ಲ ಅಂದ್ರು ಇದು ನಿಮ್ಮ ನಿರ್ಲಕ್ಷ್ಯತನ ತೋರಿಸ್ತೈತಿ ಇದು. ಅರೆ ನಂದು ಹೆಂಗ್ ನಿರ್ಲಕ್ಷ್ಯ ರೀ? ಅಲ್ಲಿ CM ಅವ್ರ ವರದಿ ಕಳಿಸಲಾರ ಹೆಂಗ್ ಗೊತ್ತಾಗುತ್ತೆ ನನಗೆ? ನೋಡಿದ್ದೀರಾ ನೀವು? ನಿಮ್ ಹತ್ರ ಎಲ್ಲ ರೆಕಾರ್ಡ್ಸ್ ಇರ್ತಾವಿಲ್ಲ? ಏನ್ ತನಿಖೆ ನಡೆಸಿದ್ದೀರಾ? ನನಗೆ ನೋಡಿ ಕೇಳಿ, ಯಾರು ಮಾತಾಡ್ತಾ ಇರೋದು ಈಗ? ಕಾಶಿಬಾಯಿ ಅವ್ರ ಪತಿ ಸರ್ ನಾವು. ಕಾಶಿಬಾಯಿ ಪಕ್ಕಿ ಅವರೇ, ಅಲ್ಲಿ CM ಅಂತಿದ್ದಾರೆ. ಅವ್ರೆಲ್ಲಾ ಮಾಡ್ಕೊಂತಾರೆ. ನಾನು ಇರೋದು THO. ಅವರು ಮಾಡಿದ ಮೇಲೆ ಅವ್ರು ಕಳಿಸಿದ್ರೆ ನನಗೆ ಗೊತ್ತಾಗತ್ತೆ. ಅವ್ರು ಏನು ಕಳಿಸಿಲ್ಲ ನನಗೆ. ನೀವು ನನಗೆ ಮೊನ್ನೆ 2 ದಿವಸದ ಹಿಂದೆ ಅಷ್ಟೇ ಕೊಟ್ಟಿದ್ದೀರಿ ಅದನ್ನ. ಸರ್ ಒಂದ್ ಸೆಕೆಂಡ್, ನನಗೆ ಅರ್ಥ ಆಯ್ತು. ನಿಮಗೆ ಇನ್ನೂ ಆ ವರದಿ ಬಂದಿಲ್ಲ ಅನ್ನೋದು ನಿಮ್ ಸಮಸ್ಯೆ ಅಲ್ವಾ? ನಿಮ್ಗೆ ಏನಿದ್ರು ಪ್ರೊಸೀಜರ್ ಥ್ರೂ ಬರಬೇಕು, CM ಕಡೆಯಿಂದಲೇ ಬರಬೇಕು. ಯಾ ಪ್ಲೀಸ್ ಸರ್, ಅದನ್ನ ಬೇಗ ಮಾಡಿ ಅಂತಾನೆ ನಾವು ಹೇಳ್ತಾ ಇರೋದು. ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅಂತ ವಾದ ಮಾಡ್ಕೊಂಡು ಯಾರ್ದೋ ಜೀವ ತೆಗೆಯೋ ತನಕ ಹೋಗೋದು ಬೇಡ ಅಂತ ಸರ್. ಸೊ ಮಾತಾಡುವ ಸೌಜನ್ಯತೆ, ಮಾತನಾಡುವ ಮುಖ, ಮಾತಾಡೋಕೆ ನೈತಿಕತೆ ಎರಡೂ ಇದ್ದಂಗೆ ಕಾಣಿಸ್ತಾ ಇಲ್ಲ THO ಅವರಿಗೆ. ನೀವು ಯಾರೋ ಒಬ್ರು ಮಧ್ಯಪ್ರವೇಶ ಮಾಡಿ ನೋಡಿ ಅಂತ ಹೇಳಿ ನಿಮ್ಮ ಕೈಕಾಲಿಗೆ ಬಿದ್ದು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ CM ಮೀಟ್ ಮಾಡಿಕೊಂಡು ಅವ್ರಿಗೆ ವರದಿ ಕೊಟ್ಟು ಅವರಿಂದ ನಿಮ್ಮವರೆಗೂ ಬರೋ ತನಕ ಕಾದು ನಿಮಗೆ ಅದ್ರ ಬಗ್ಗೆ ಜ್ಞಾನೋದಯ ಆಗಿ ನೀವು ಮೈಕ್ ಕೊಡವಿ ಎದ್ದು ನೀವು ನ್ಯಾಯ ಕೊಡಿಸೋಷ್ಟೊತ್ತಿಗೆ ಬಡವರ ಜೀವ ಹೋಗಿರುತ್ತೆ. ನೀವು THOನಾದರೂ ಆಗಿ, CMOನಾದರೂ ಆಗಿ, ಅಲ್ಲಿನ ಡಾಕ್ಟರ್ದ್ರೂ ಆಗಿ, ಯಾರಾದರೂ ಆಗಿ 1 ವಾರ ಆಯಿತು ನಿಮ್ಮ ಕೈಯಲ್ಲಿ ಒಂದು ಆ್ಯಕ್ಷನ್ ತಗೊಳಕ್ಕಾಗಿಲ್ಲ. ಆ ವೈದ್ಯರು ಯಾರಿದ್ದಾರೆ ಅವ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೊಳಕ್ಕಾಗಿಲ್ಲ, ಅವ್ರಿಗೊಂದು ಎಚ್ಚರಿಕೆ ಕೊಡೋಕ್ಕಾಗಿಲ್ಲ. ಈಗ ನಿಮಗೆ ಅನಿಸ್ತಿದೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ. ಇಷ್ಟು ದಿನ ಏನು ಮಾಡ್ತಿದ್ರಿ ಸಾಹೇಬ್ರೆ? ಮಣ್ಣು ತಿಂತಿದ್ರಾ? ಏನು ಮಾಡ್ತಾ ಇದ್ರಿ ಇಷ್ಟು ದಿನ? ಹಾಸಿಗೆಲ್ ಬಿದ್ದು ಒದ್ದಾಡ್ತಾ ಇದ್ದಾರೆ, ಎದ್ದೇಳಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡ್ತಾ ಇದ್ರಿ ನೀವು? ಇಷ್ಟು ನೆಗ್ಲಿಜೆನ್ಸಿ ಯಾಕೆ? ವರದಿ ಕೈ ಸೇರಬೇಕು ಅಂತ ಕುತ್ಕೊಳ್ಳೋದಕ್ಕೆ ಯಾರ್ದಾದ್ರು ಜೀವ ಹೋದ್ಮೇಲೆ ವರದಿ ಕೈ ಸೇರುತ್ತೆ, ಅವಾಗ ಏನು ತಗೊಳ್ತೀರಾ ಆ್ಯಕ್ಷನ್ನು? ಎಸ್, ಅವರು ಹಸ್ಬೆಂಡ್ ಮಾತಾಡ್ತಾ ಇದ್ರು. ಶ್ರೀಮಂತ ಹಂಗರಿಗೆ ಅವರೇ, ಇವಾಗ THO ಮಾತಾಡಿದ್ನ ನೀವು ಕೇಳಿಸ್ಕೊಂಡ್ರಿ.
ಇವ್ರಿಗೆ ಯಾಕೋ ಕೆಲಸ ಮಾಡೋ ಮನಸ್ಥಿತಿನೂ ಇದ್ದಂಗಿಲ್ಲ, ಅಥವಾ ಈ ಥರದವರಿಗೆ ನೂರಾರು ಕೇಸ್ ದಿನಕ್ಕೆ ಬರುತ್ತೆ ಅನ್ಸುತ್ತೆ. ಇವ್ರ ಕಡೆಯಿಂದ ಎಡವಟ್ಟು, ಇವ್ರ ಕಡೆಯಿಂದ ಅನ್ಯಾಯ ಆಗೋದು. ಸೊ ಈಗ ನೀವು CMO ಅಂತ ಅವ್ರೇನೋ ಹೇಳ್ತಾ ಇದ್ರಲ್ಲ, ಅವ್ರನ್ನ ಯಾವಾಗ ಭೇಟಿ ಹಾಕಿದ್ರಿ? ಅವ್ರಿಗೇನು ಹೇಳಿದ್ರು? ಇಬ್ಬರಿಗೂ ಒಂದೇ ದಿನ ಭೇಟಿಯಾಗಿದ್ದೇವೆ ಮೇಡಮ್. ನಾವು CM ಅವರಿಗೆ ಇನ್ಫಾರ್ಮ್ ಮಾಡಿದ್ದು ಈ ಘಟನೆ ನಡೆದ 2-3 ದಿನದಲ್ಲೇ ಇನ್ಫಾರ್ಮ್ ಮಾಡಿದ್ದೇವೆ ಮೇಡಮ್. ನಾವು ಓಕೆ, ನಮ್ಗೆ ಅಲ್ಲಿ CCTV ಫುಟೇಜ್ ಬೇಕು, ಅವ್ರ ದಾಖಲಾತಿ ಬೇಕು, ಏನೇನ್ ಪ್ರಾಬ್ಲಮ್ ಆಗಿದೆ ಎಲ್ಲ ನೀವ್ ಏನೇನ್ ಮಾಡಿದ್ರಿ ಅದ್ರ ಸ್ಟೇಟ್ಮೆಂಟ್ ಎಲ್ಲ ತಗೊಂಡಿದ್ದೆ ಮೇಡಮ್. ವಿತ್ ಪ್ರೂಫ್ ಅದಾವ ನಮ್ ಕಡೆ, ಎಲ್ಲ ಕ್ಲಿಯರ್ ಎವಿಡೆನ್ಸ್ ಇದ್ದಾವೆ. ಓಕೆ, ಅವರು ಸುಮ್ಮನೆ ಕೂತಿದಾರೆ ಮೇಡಮ್. ಅದು ಅಧಿಕಾರಿಗಳ ನಿರ್ಲಕ್ಷ್ಯತನ ಬೇಜವಾಬ್ದಾರಿ ಮೇಡಮ್. ಅದು ಎಕ್ಸಾಕ್ಟ್ಲಿ ಅವ್ರು ಮಾತಾಡಿದ್ರಲ್ಲ ನನಗೆ ಅರ್ಥ ಆಯ್ತು ಬಿಡಿ. ಅದು ಅವ್ರಿಗೇನಾದ್ರೂ ಇಲ್ಲ, ಜನರಿಗೆ ಸಮಸ್ಯೆ ಆಗಬಾರ್ದು, ಜನರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅನ್ನೋದು ಇದ್ದಿದ್ರೆ ಅವ್ರು ಇಲ್ಲಿ ತನಕ ನಂಗೆ ಇನ್ನೂ ವರದಿ ಬಂದಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಕೇಳಿದ್ದೀನಿ, ಈ ಥರದ ಹಾರಿಕೆ ಉತ್ತರನೋ ಅಥವಾ ನಿರ್ಲಕ್ಷ್ಯದ ಉತ್ತರನೋ ಕೊಡ್ತಾ ಇರಲಿಲ್ಲ. ಬಟ್ ಶ್ರೀಮಂತ ಹಂಗರಿಗೆ ಅವ್ರಿಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಅವ್ರೇನೋ CMOಗೆ ಬಂದಿದೆ ನಮಗೆ ಗೊತ್ತಿಲ್ಲ ಅಂತ ಏನು ಹೇಳ್ತಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಅಲ್ಲಿನ DHO ಆಗಿರ್ಬೋದು ಅಥವಾ DC ಅವರಾಗಿರ್ಬೋದು, ಇವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದಾರೋ, ಯಾರ ಕಡೆಯಿಂದ ತಪ್ಪಾಗಿದೆಯೋ ಅವ್ರ ವಿರುದ್ಧ ಶಿಕ್ಷೆ ಆಗಲೇಬೇಕು. ಇವತ್ತು ನಿಮ್ಮ ವೈಫ್ ಇರ್ಬೋದು, ಇದೇ ಥರ ನಾವು ಹಿಂಗೆ ಬಿಟ್ವಿ ಅಂತ ಅಂದರೆ ಇನ್ನೊಂದಷ್ಟು ಕೇಸಸ್ಗಳು ಬೆಳಕಿಗೆ ಬರುತ್ತೆ. ನಾವು ಅಲ್ಲಿನ DHOಗೂ ಕೂಡ ಕಾಲ್ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಕಾಲ್ ಪಿಕ್ ಮಾಡ್ತೀರಾ. ಒಮ್ಮೊಮ್ಮೆ ಹಿಂಗಾಗತ್ತೆ, ಯಾಕಂದರೆ ಅವ್ರ ತಪ್ಪುಗಳು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ವಾ. ಸೊ ನ್ಯೂನತೆ ಗೊತ್ತಾಗಿದ ತಕ್ಷಣ ಫೋನ್ ಎತ್ತಿ ಏನು ಮಾತಾಡೋದು, ಮುಖ ಇರಲ್ವಲ್ಲ ಮಾತಾಡೋದಕ್ಕೆ, ಹಿಂಗಾಗತ್ತೆ. ಬಟ್ ನೀವು ಟೆನ್ಷನ್ ಆಗಬೇಡಿ, ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದು ನಿಮಗೇನು ನ್ಯಾಯ ಸಿಗಬೇಕೋ ಆ ನ್ಯಾಯ ಕೊಡಿಸೋ ಕೆಲಸವನ್ನು ಒಂದು ಜವಾಬ್ದಾರಿಯುತ ಮಾಧ್ಯಮ TV5 ಆಗಿ ನಿಮ್ಮ ಜೊತೆಗೆ ಯಾವಾಗಲೂ ನಿಂತ್ಕೊಂಡಿರುತ್ತೆ. ನಾವು ಇದಕ್ಕೊಂದು ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಓಕೆ, ಶ್ರೀಮಂತ ಹಂಗರ್ಗಿ ಅವ್ರಿಗೆ TV5 ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಎಷ್ಟು ನೋಡಿ, ಇದು ಅಲ್ಲಿನ ಸಮಸ್ಯೆ. ಒಬ್ಬ THOಗೆ ನಂಗಿನ್ನೂ ವರದಿ ಬಂದಿಲ್ಲ, ನಂಗಿನ್ನೂ ಗೊತ್ತಿಲ್ಲ, ನಾನು ಕೇಳಿದ್ದೀನಿ, ಅವ್ರು ಕೊಡಬೇಕು. ನೀವು ಜೀವನ ಪೂರ್ತಿ ಸರ್ಕಾರಿ ಅಧಿಕಾರಿಗಳು ಒಂದು ಉನ್ನತ ಸ್ಥಾನಮಾನದಲ್ಲಿ ಇದ್ಕೊಂಡು ಆ ಟೇಬಲಲ್ಲಿದೆ, ಇಲ್ಲಿವರೆಗೂ ಬಂದಿಲ್ಲ, ಈ ಟೇಬಲಲ್ಲಿದೆ, ನನಗೆ ಗೊತ್ತಿಲ್ಲ, ನನ್ನ ಟ್ರಾನ್ಸ್ಫರ್ ಆಗಿದೆ, ನನಗೆ ಗೊತ್ತಿಲ್ಲ, ನಾನು ಈಗಿನ್ನೂ ಬಂದು ಅಧಿಕಾರ ವಹಿಸ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಇದೇ ಥರದ ಹಾರಿಕೆ ಉತ್ತರ ಕೊಡ್ಕೊಂಡು ಹೆಂಗೆ ಸ್ವಾಮಿ ಜೀವನ ಮಾಡ್ತೀರಾ? ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀವಿ, ನಮಗೆ ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಅಂದರೆ ಅದನ್ನು ನಿಭಾಯಿಸಬೇಕು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ಆ ಕೆಲಸಕ್ಕೆ ನೀವು ಫಿಟ್ಟೇ ಅಲ್ಲ. ನೀವು ಇವತ್ತಿಗೆ ಎಷ್ಟಕ್ಕೊಂದು ಕಡೆ ಸಮಸ್ಯೆ ಆಗ್ತಾ ಇದೆ. ಅವ್ರ ಮನೇಲಿ ಪಾಪ ಒದ್ದಾಡ್ತಾ ಇದ್ದಾರೆ, ಕುಂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಜೊತೆಗೆ 3 ಮಕ್ಕಳು ಇದ್ದಾರೆ, ಅವ್ರನ್ನ ನೋಡ್ಕೊಳ್ಬೇಕು. ಒಂದು ಇಡೀ ಫ್ಯಾಮಿಲಿನೇ ಡ್ಯಾಮೇಜ್ ಆಗಿ ಹೋಗಿದೆ ಅಂತಂದರೆ ಯಾರಿಂದ? ನಿಮ್ಮಂಥ ನಿರ್ಲಕ್ಷ್ಯದಿಂದ ತಾನೆ. ನಿಮಗೆ ಯಾರ ಕಡೆಯಿಂದ ಎಡವಟ್ಟಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ, CCTV ವಿಜುವಲ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಎಲ್ಲನೂ ಇದೆ ಅಂತ ಹೇಳಿದ್ರು ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸೋದು ಎಷ್ಟರ ಮಟ್ಟಿಗೆ ಸರಿ? ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಯಾರಿದ್ದಾರೆ? ಇಲ್ಲಿವರೆಗೂ ಯಾಕೆ ನಿರ್ಲಕ್ಷ್ಯ ಆಯಿತು? ಅದು CMO ಕಡೆಯಿಂದ ಆಯಿತೋ, THO ಕಡೆಯಿಂದ ಆಯಿತೋ, ಅದು ಯಾರಿಂದ ಆಯಿತೋ ಗೊತ್ತಿಲ್ಲ. ಎಲ್ಲರನ್ನೂ ಕೆಲಸದಿಂದ ತೆಗೆದಾಕಿ, ಇಲ್ಲ ಸಸ್ಪೆಂಡ್ ಮಾಡಿ, ಇಲ್ಲ ಅಪಾಲಜಿ ಲೆಟ್ರ್ ಬರ್ಸ್ಕೊಳ್ಳಿ, ಇಲ್ಲ ಅವ್ರ ಫ್ಯಾಮಿಲಿಯವ್ರಿಗೆ ನ್ಯಾಯ ಕೊಡಬೇಕು, ಅದಕ್ಕೆ ಟ್ರೀಟ್ಮೆಂಟ್ ತಕ್ಕಂಗೆ ಸಿಗಬೇಕು, ಅದಕ್ಕೆ ಏನು ಖರ್ಚು ವೆಚ್ಚ ಇದೆಯೋ ಅದನ್ನು ಈ ಅಧಿಕಾರಿಗಳಿಗೆ ಏನು ನಿರ್ಲಕ್ಷ್ಯ ಮಾಡಿದಾರೋ ಅವರೆಲ್ಲರೂ ಭರಿಸಬೇಕು. ಒಂದೊಂದು ದಿನಾನೂ ಇಂಪಾರ್ಟೆಂಟ್ ಸ್ವಾಮಿ, ಒಂದೊಂದು ದಿನಾನು. ಅದರಲ್ಲಿ ವಾರಾನುಗಟ್ಟಲೆ ನಿಮ್ಮ ವರದಿ ಬಂದಿಲ್ಲ ಅಂತ ನೀವು ಕಾಯೋಷ್ಟೊತ್ತಿಗೆ ಇಲ್ಲಿ ಈ ಮಹಿಳೆ ಪರಿಸ್ಥಿತಿ ಏನಾಗ್ಬೋದು? ಈ ಮಹಿಳೆ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ಬೋದು? ಇಡೀ ಹೋಲ್ ಬಾಡಿ ಇನ್ಫೆಕ್ಷನ್ ಆಗಿದೆ, ನಂಜಾಗಿದೆ ಅಂತ ಅಂತಿದ್ದಾರೆ. ಯಾರ್ದಾರು ಜೀವ ತೆಗೆಯೋ ಕೆಲಸನ ಮಾಡ್ತಿರಲ್ಲ ನೀವುಗಳು, ನಿಮ್ಮನ್ನು ಏನಂತ ಕರಿಬೇಕು?